ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಸರ್ವಾಧಿಕಾರವನ್ನ ಖಂಡಿಸಿ ಕಲಬುರಗಿಯಲ್ಲಿ ನಾಳೆ ಹೋರಾಟಕ್ಕೆ ಎನ್ ರವಿಕುಮಾರ್. ಸಿದ್ದರಾಮಯ್ಯ ಅವರೇ ನಮ್ಮ ಗ್ಯಾರಂಟಿ, ಒಳ ಮೀಸಲಾತಿ ಜಾರಿ ಆಗೇ ಆಗುತ್ತದೆ, ಎಚ್ ಆಂಜನೇಯ ಭರವಸೆ. ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಕಾಂಗ್ರೆಸ್ ಶಾಸಕರು. ಆಂದೋಲನ ಸ್ವಾಮೀಜಿ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಮೊನ್ನೆ ಚಿತ್ತಾಪುರದಲ್ಲಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ದಿಗ್ಬಂಧನದಲ್ಲಿ ಇಟ್ಟಿದ್ರು. ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಕರ್ನಾಟಕದಲ್ಲಿ ಎಂದು ಕಂಡು ಕೇಳಿರಿಯದ ಘಟನೆ ಚಿತ್ತಾಪುರದಲ್ಲಿ ನಡೆದಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಏನ್ ತಪ್ಪು ಮಾಡಿದ್ರು ಅಂತ ಈ ಶಿಕ್ಷೆ ಬೈದಿದ್ದಾರೆ ಅಂತ 5 ಗಂಟೆಗಳ ಕಾಲ ಚಿತ್ತಾಪುರ ಐಬಿಯಲ್ಲಿ ದಿಗ್ಬಂಧನದಲ್ಲಿ ಇಟ್ಟಿದ್ರು. ಕಾಂಗ್ರೆಸ್ನವರು ಎಷ್ಟೋ ಬೈದಿದ್ದಾರೆ. ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಬಾರದು, ಭಾಷಣ ಮಾಡಬಾರದು ಅಂತ ಈ ರೀತಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪ್ರಿಯಾಂಕ್ ಖರ್ಗೆ ಅವರು ಬಿಟ್ಟು ಚಲವಾದಿ ಅವರನ್ನ ದಿಗ್ಬಂಧನದಲ್ಲಿ ಇಟ್ಟಿದ್ರು. ಪೊಲೀಸರು ಸಂಪೂರ್ಣ ನಿಸ್ಸಹಾಯಕರು. ಪ್ರಿಯಾಂಕ್ ಖರ್ಗೆ ಅವರ ಕಾಲಾಳುಗಳು ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅಣತಿಯಂತೆ ಕಲಬುರಗಿಯಲ್ಲಿ ಪೊಲೀಸರು ನಡೆಯುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸರ್ವಾಧಿಕಾರಿಯಂತೆ ಮೆರೆಯುತ್ತಿದ್ದಾರೆ. ಬಹಳ ನೋವಿನಿಂದ ಹೇಳ್ತಿದ್ದೇನೆ. ಪ್ರಿಯಾಂಕ್ ಖರ್ಗೆ ಅವರ ಪೂಜ್ಯ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಇದು ಶೋಭೆ ತರೋದಲ್ಲ ಎಂದ ಅವರು, ನಾಳೆ ಕಲಬುರಗಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ನಾಳಿನ ಹೋರಾಟಕ್ಕೆ ನಮ್ಮ ರಾಜ್ಯ ನಾಯಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರುವಂಥ ಉದ್ದೇಶ, ಮೊನ್ನೆ ದಿವಸ ಏನು ಚಿತ್ತಾಪುರದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರುವಂಥ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ 5 ಗಂಟೆಗಳ ಕಾಲ ಏನು ದಿಗ್ಬಂಧನದಲ್ಲಿಟ್ಟಿದ್ರು, ಆ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇಬ್ಬರು, ಚಂದು ಪಾಟೀಲ್ರು ಮತ್ತು ನಮ್ಮ ಅಶೋಕ್ ಅವರು, ನಮ್ಮ ಇಬ್ಬರು ಶಾಸಕರು, ನಮ್ಮ 4 ಜನ ಶಾಸಕರು, ನಮ್ಮ ಬಸವರಾಜ್ ಮೊತ್ತಿಮೋಡ್ ಅವರು, ನಮ್ಮ ಶಶಿಲ್ ನಮೋಶಿ ಅವರು, BG ಪಾಟೀಲ್ ಅವರು ಮತ್ತು ನಮ್ಮ ಅವಿನಾಶ್ ಜಾಧವ್ ಅವರು, ಈಗ ನಮ್ಮ ಹೊಲ್ಯಾಪುರಿ ಅವರು ಬರ್ತಾರೆ. ನಮ್ಮ ಮಾಜಿ ಶಾಸಕರಾಗಿರುವಂಥ ಅಪ್ಪುಗೌಡರು, ರಾಜ್ಕುಮಾರ್ ಪಾಟೀಲ್ರು, ನಮ್ಮ ಅಮರನಾಥ್ ಪಾಟೀಲ್ರು ಮತ್ತು ನಮ್ಮ ಸುಭಾಷ್ ಗುತ್ತೇದಾರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಜೊತೆಯಲ್ಲಿ ನಮ್ಮ ಅವಣ್ಣ ಮೇಕೇರಿ ಮತ್ತು ನಿತಿನ್ ಗುತ್ತೇದಾರ್ ಅವರು, ನಮ್ಮ ಅಮರನಾಥ್ ಪಾಟೀಲ್ರು ಮಾಜಿ ಶಾಸಕರು, ನಮ್ಮ SC ಮೋರ್ಚಾದ ಜನರಲ್ ಸೆಕ್ರೆಟರಿ ರಾಜ್ಯ ಮಹೇಂದ್ರ ಕೌತಾಳ್ ಅವರು ಕೂಡ ಇದ್ದಾರೆ. ಈ ಒಂದು ನಮ್ಮ ಶಿವರಾಜ್ ಪಾಟೀಲ್ ರದ್ದೆವಾಡಿಗೆ ಅವರು ಕೂಡ ಇದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಬಯಸುತ್ತೇನೆ. ಆತ್ಮೀಯರೇ, ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ
ಕಲಬುರಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು. ವೆರಿ ಪ್ಯಾಥೆಟಿಕಲಿ, ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರತಕ್ಕಂಥ ಮತ್ತು ಸ್ವತಂತ್ರ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳದಂತ, ಈ ರಾಜ್ಯವನ್ನ ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನ ನಡೆಸಿ ಶಾಸಕರಾಗಿ, ಮಂತ್ರಿಯಾಗಿ, ಆಲ್ ಇಂಡಿಯಾ ಎಐಸಿಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ, ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು? ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ರಲ್ಲಿ? ತಿರಂಗ ಜಾಥವನ್ನ ಮಾಡಬಾರ್ದ? ತಿರಂಗ ಜಾಥ ಮಾಡೋದ್ ತಪ್ಪ? ತಿರಂಗ ಜಾಥವನ್ನ ಅಟೆಂಡ್ ಮಾಡಬಾರ್ದು ಅಟ್ ಎನಿ ಕಾಸ್ಟ್ ಚಿತಾಪುರದಲ್ಲಿ ಅಂಥೇಳಿ ತಿರಂಗ ಜಾಥಕ್ಕೆ ಅಟೆಂಡ್ ಆಗಬಾರ್ದು ಮತ್ತು ಅಲ್ಲಿ ಭಾಷಣವನ್ನ ಮಾಡಬಾರ್ದು ಅಂಥೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ. ಆ ಬೈದಿದ್ದಾರೆ ಅನ್ನುವಂಥ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ನಲ್ಲಿ, ಸರ್ಕ್ಯೂಟ್ ಹೌಸ್ನಲ್ಲಿ 5 ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಟ್ಟರು. ದಿಗ್ಬಂಧನದಲ್ಲಿ ಇಡೋದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಇವರು ಬೈದಿದ್ದಾರೆ ನಮಗೆ. ನೀವು ಸಾಕಷ್ಟು ಬೈದಿದ್ದೀರಿ, ನಮ್ಮ ಪ್ರಧಾನಮಂತ್ರಿಗೆ ಬೈದಿದ್ದೀರಿ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದ್ದೀರಿ, ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಬೈದಿದ್ದೀರಿ. ನಿಂಬಷ್ಟು ಯಾರು ಬೈದಿಲ್ಲ. ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂಥ, ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿಯಲ್ಲಿ ಕಪ್ಪು ಮಸಿಯನ್ನ ಬಳದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರು ಆ ಒಂದು 20-25 ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಲಾಕ್ ಮಾಡಿ ಸರ್ಕ್ಯೂಟ್ ಹೌಸ್ನಲ್ಲಿ ದಿಗ್ಬಂಧನದಲ್ಲಿ ಇಟ್ಟರು. ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ SC ಸಮುದಾಯದವರು, ಏನು ಸ್ವಜಾತಿಯವರು. ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸಬಹುದಾಗಿತ್ತು. ಪೊಲೀಸರಂತೂ ಕೂಡ ನಿಸ್ಸಹಾಯಕರು. ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದಾರೆ. ಅವರ ಅಣತಿಯಂತೆ ನಡೀತಾರೆ ಪೊಲೀಸರು. ಪೊಲೀಸರಿಗೆ ತಮ್ಮ ವಿವೇಚನೆಯಿಂದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಈ ಜಿಲ್ಲೆನಲ್ಲಿ. ಒಂದು ರೀತಿ ಪ್ರಿಯಾಂಕಾ ಖರ್ಗೆ ಅವರ ಅಣತಿಯಂತೆ ಈ ಜಿಲ್ಲೆ ನಡೀತಾ ಇದೆ. ಯಾವುದೇ ಪ್ರತಿಪಕ್ಷಕ್ಕೆ, ನಮ್ಮ ಆಡಳಿತ ಪಕ್ಷದ ಬೇರೆ ಶಾಸಕರಿಗೆ, ನಮ್ಮ ಪಕ್ಷದ ಶಾಸಕರ ಅಭಿಪ್ರಾಯಗಳಿಗೆ ಒಂದು ಕಿಂಚಿತ್ತೂ ಕೂಡ ಬೆಲೆ ಇಲ್ಲ. ಆ ರೀತಿ ಪ್ರಿಯಾಂಕಾ ಖರ್ಗೆ ಅವರು ನಡ್ಕೊಳ್ತಾ ಇದ್ದಾರೆ. ಒಂದು ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ. ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನ ಹೇಳ್ತಾ ಇದ್ದೇನೆ. ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು.
ಮತ್ತು ಮ್ಯಾನ್ ಹ್ಯಾಂಡ್ಲ್ ಕೂಡ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ. ಉದಾಹರಣೆಗೆ ನಮ್ಮ ಅಂಬಾರಾಯ ಅಷ್ಟಗಿ ನಮ್ಮ ಎಕ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತೆ ಅವರ ತಮ್ಮ ನಮ್ಮ SC ಮೋರ್ಚಾದ ಅಧ್ಯಕ್ಷರಲ್ಲ ಶಿವು ಅಷ್ಟಗಿ, ನಮ್ಮ SC ಮೋರ್ಚಾದ ಕಾರ್ಯದರ್ಶಿ ಶಿವಕುಮಾರ್ ಅಷ್ಟಗಿ, ಅವರಿಬ್ಬರಿಗೂ ಕೂಡ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ದಾರೆ, ಹೊಡೆದಿದ್ದಾರೆ. ಮತ್ತು ಪೊಲೀಸರು ಆ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೊರಗಡೆ ಕಳಿಸಿ ಸರ್ಕ್ಯೂಟ್ ಹೌಸ್ನಿಂದ ನಮ್ಮ ತಿರಂಗ ಜಾಥಾದಲ್ಲಿ ಅಟೆಂಡ್ ಮಾಡಿಸಬಹುದಾಗಿತ್ತು, ಅಟೆಂಡ್ ಮಾಡಿಸ್ಲೇ ಇಲ್ಲ. ಕ್ಷಮೆಯನ್ನ ಕೇಳಿಸಿ ಅಂತ ಕ್ಷಮೆಯನ್ನ ಕೇಳಿಸಿದ್ವಿ, ವಿಷಾದವನ್ನು ವ್ಯಕ್ತಪಡಿಸಿದಂಗೆ ಮಾಡಿದ್ದಾರೆ. ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು. ಆದ್ರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ, ಸಾಕಷ್ಟು ಅತ್ಯಾಚಾರಗಳು ನಡೆದಿದೆ, ಸಾಕಷ್ಟು ಗೂಂಡಾಯಿಸಂ ಮೆರಿತಾ ಇದೆ ಈ ಜಿಲ್ಲೆಯಲ್ಲಿ, ಮರಳು ದಂಧೆ ನಡೀತಾ ಇದೆ. ಈ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನಂಗೆ ಕಾಣುತ್ತೆ. ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೊಡ ತುಂಬಿದೆ. ಆದ್ರಿಂದ ನಾವು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಮೂರು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾಳೆ ದಿವಸ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೇವೆ. ನಾಳೆ 10 ಡಿಮ್ಯಾಂಡ್ ಏನು? ಒಂದನೇದು, ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ರೆ, ಸಂವಿಧಾನದ ಬಗ್ಗೆ ಒಂದು ವಿಶ್ವಾಸ ಇದ್ರೆ, ಪ್ರತಿಪಕ್ಷದ ನಾಯಕರು ಬೇಕು ರಾಜ್ಯಕ್ಕೆ ಅಂತ ಇದ್ರೆ, ಈಗಾಗಲೇ 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ, ಅದಿರಲಿ. ಜೇವರ್ಗಿನಲ್ಲಿ ನಮ್ಮ ಪುರಸಭಾ ಸದಸ್ಯರ ಮತದಾನಕ್ಕೆ ಅವಕಾಶ ಮಾಡಲಿಲ್ಲ, ಪೊಲೀಸರೇ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಬಿಟ್ಟಿದ್ದಾರೆ ಈ ಜಿಲ್ಲೆನಲ್ಲಿ. ಆದ್ರಿಂದ ಇದೆಲ್ಲದಕ್ಕೂ ಕಾರಣ ಈ ಪ್ರಿಯಾಂಕಾ ಖರ್ಗೆ ಎನ್ನುವಂತ ಸರ್ವಾಧಿಕಾರದ ಪೆಡಂಭೂತ. ಈ ಪ್ರಿಯಾಂಕಾ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕಬೇಕು, ಸಚಿವ ಸಂಪುಟದಿಂದ ಕಿತ್ತಾಕಬೇಕು. ಎರಡನೇ ಡಿಮ್ಯಾಂಡ್, ಅವರ ಅಣತಿಯಂತೆ ಪೊಲೀಸ್ ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಅವರು ಮಹೇಶ್ ಮೇಘಣ್ಣನವರಿರ್ಬೋದು, ಶಂಕರ್ ಗೌಡ ಪಾಟೀಲ್ ಅವರಿರ್ಬೋದು, ಚಂದ್ರಶೇಖರ್ ತಿಗಡಿ ಅವರಿರ್ಬೋದು, ಇನ್ನಿತರೆ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಮತ್ತು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏನು ಕಿರುಕುಳವನ್ನ ಕೊಟ್ಟಿದ್ದಾರೆ, ಗೃಹ ಬಂಧನ ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ, ಇದರ ಸಂಪೂರ್ಣ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕಿದು. ಎಷ್ಟು ಸುಮಾರು ನನ್ನ ಪ್ರಕಾರ 16 ಫೋನ್ಗಳು ಬಂದಿದೆ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ. ಪ್ರಿಯಾಂಕಾ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ ನನಗೆ. ನ್ಯಾಯಾಂಗ ತನಿಖೆ ಆಗಬೇಕು. ಈ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ದಿವಸ ನಾವು ಗುಲ್ಬರ್ಗ ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿ ಅವರು ಕೂಡ ಅವರ ಅಣತಿ ಅಂತಾನೆ ನಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರದ ಯಾವುದೇ ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಕ್ಕಾಗೇ ಇಲ್ಲ. ಇಲ್ಲಿ ಏನೇ ಆದ್ರೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದೇ ಆಗೋದು. ಈ ರೀತಿ ದುಂಡಾವರ್ತನೆ ಏನಿದೆ, ಈ ರೀತಿ ಸರ್ವಾಧಿಕಾರಿ ಧೋರಣೆ ಏನಿದೆ, ಇದು ಖಂಡಿತ ಪ್ರಜಾಪ್ರಭುತ್ವಕ್ಕೆ ಶೋಭೆಯಲ್ಲ. ಇನ್ನೂ ಒಂದು ಮಾತು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಅವರ ಪೂಜ್ಯ ತಂದೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಇದು ಶೋಭೆ ತರೋದಿಲ್ಲ.
ಈ ತರ ನಡೆಸ್ಕೊಳ್ಳದ 5-6 ಗಂಟೆ ದಿಗ್ಬಂಧನದಲ್ಲಿಡದ ಪ್ರತಿಪಕ್ಷ ನಾಯಕರನ್ನ ಏನ್ ತಪ್ಪು ಮಾಡಿದ್ರು? ನೀ ವಿಷಸರ್ಪ ಅಂತ ಕರೀಲಿಲ್ವಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ? ಆದ್ರಿಂದ ಈ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಶ್ರೀಯುತ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಬರ್ತಾರೆ, ನಮ್ಮ ಗೋವಿಂದ್ ಕಾರಜೋಳ ಅವರು ಬರ್ತಾರೆ, CT ರವಿ ಅವರು ಬರ್ತಾರೆ, ಇನ್ನು 10 ಜನ ಶಾಸಕರು ಕೂಡ ನಾಳೆ ಬರ್ತಾರೆ. ನಾವು ಈ ಬೇಡಿಕೆಗಳನ್ನು ಈಡೇರೋವರೆಗೂ ಸಚಿವ ಸಂಪುಟದಿಂದ ಅವರನ್ನ ಕಿತ್ತಾಕುವವರೆಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಅಂಬರಾಯ ಅಷ್ಟಗಿ ಮತ್ತು ಶಿವು ಅಷ್ಟಗಿ ಅವ್ರಿಗೇನು ಇಷ್ಟೊಂದು ಕಿರುಕುಳವನ್ನು ಓಡಾಡಿಸಿ ಹೊಡೆದಿದ್ದಾರೆ. ಈ ತರ ಅನೇಕ ಪ್ರಕರಣಗಳು, ಹತ್ಯೆಗಳಾಗಿದ್ದಾವೆ ಬಿಕಾಸ್ ಆಫ್ ಪ್ರಿಯಾಂಕಾ ಖರ್ಗೆ. ಅವು ಯಾವೂ ಕೂಡ ಸ್ವತಂತ್ರವಾಗಿ ತನಿಖೆಗಳಾಗಿ ತೀರ್ಪುಗಳು ಹೊರಗಡೆ ಬರ್ತಾ ಇಲ್ಲ. ಆದ್ರಿಂದ ಅಹಂಕಾರ ಸೊಕ್ಕಿನಿಂದ ಮೆರಿತಾ ಇದ್ದಾರೆ. ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನಂಗೆ ಕಾಣುತ್ತೆ. ಆದ್ರಿಂದ ಈ ಒಂದು ಸಚಿವ ಸಂಪುಟದಿಂದ ಅವ್ರನ್ನ ಕಿತ್ತಾಕಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಯಾರು ಅವರ ಅಣತಿಯಂತೆ ಕೆಲಸವನ್ನ ಮಾಡಿದ್ದಾರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ರೀ, ಪ್ರತಿಪಕ್ಷ ನಾಯಕ, ಶಾಡೋ ಚೀಫ್ ಮಿನಿಸ್ಟರ್, ಅವ್ರಿಗೆ ಈ ತರ ನಡೆಸ್ಕೊಳ್ಳೋದು, ಒಬ್ಬ ದಲಿತ ನಾಯಕನನ್ನ ಈ ತರ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದು, ಇದಕ್ಕೆ ನಾವು ನಿನ್ನೆ ಬೆಂಗಳೂರಿನಲ್ಲಿ ರಾಜ್ಯಪಾಲರಿಗೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ, DIGಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ಚೀಫ್ ಸೆಕ್ರೆಟರಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ಚೀಫ್ ಮಿನಿಸ್ಟರ್ ಆಫೀಸ್ಗೆ ನಾವು ಮನವಿ ಪತ್ರವನ್ನು ತಲುಪಿಸಿದ್ದೇವೆ. ನಿನ್ನೆ ಇವೆಲ್ಲವನ್ನು ಕೂಡ ಮಾಡಿ ನಾವು ಇಲ್ಲಿಗೆ ಬಂದಿದ್ದೇವೆ. ಆದ್ರಿಂದ ಈ ಪಾಪದ ಕೊಡ ಏನು ಮೆರಿತಾ ಇದ್ದಾರೆ ಅಹಂಕಾರದಿಂದ, ಸೊಕ್ಕಿನಿಂದ ಪ್ರಿಯಾಂಕಾ ಖರ್ಗೆ ಅವರು, ಮತ್ತು ಅವ್ರ ಹಿಂದೆ ಯಾರು ಅನೇಕರು ಕೆಲಸ ಮಾಡ್ತಿದ್ದಾರೆ ಅವ್ರ ಅಣತಿ ಅಂತೆ, ಅವರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಪಾಪ ಅನ್ಸುತ್ತೆ, ಅವರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರ ಹಿಂದೆ ಯಾವ ರೀತಿ ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ನಾನು ಕಳಕಳಿಯಿಂದ. ದಾರಿ ತಪ್ಪಬೇಡಿ, ನೀವು ಸ್ವಲ್ಪ ದಿವಸ ನಡೆಯುತ್ತೆ, ನಿಮ್ಮ ಮುಂದಿನ ಜೀವನಕ್ಕೆ ತೊಂದರೆ ಮಾಡ್ಕೋಬೇಡಿ ಅಂಥೇಳಿ ಅವ್ರ ಹಿಂದೆ ಅವ್ರ ಮಾತುಗಳನ್ನು ಕೇಳ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ನೀವು ಅವರೇ ಶಾಶ್ವತವಾಗಿ ಮಳೆ ಹೊಡ್ಕೊಂಡು ವಿಧಾನಸೌಧದಲ್ಲಿ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಏನಾದ್ರು ಅವ್ರ ಹಿಂದೆ ಇರ್ತಕ್ಕಂಥ ಚೇಲಾಗಳಿದ್ರೆ ಇದು ಒಳ್ಳೇದಲ್ಲ. ಅದೇ ವಿಧಾನಸೌಧದಲ್ಲಿ ಅದೇ ಸಚಿವನ ಸ್ಥಾನದಲ್ಲಿ ಮಳೆ ಹೊಡ್ಕೊಂಡು ಸಾಯೋವರೆಗೂ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಏನಾದ್ರು ಅವ್ರು ಇದ್ರೆ ಅದು ದಡ್ಡತನ ಆಗತ್ತೆ. ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ, ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇನ್ನೂ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ, ಕಲಬುರಗಿ ನಗರ ಅಧ್ಯಕ್ಷ ಚಂದು ಪಾಟೀಲ್, ಗ್ರಾಮೀಣ ಅಧ್ಯಕ್ಷ ಅಶೋಕ್ ಬಗ್ಲಿ ಸೇರಿದಂತೆ ಸ್ಥಳೀಯ ಶಾಸಕರು, ಮಾಜಿ ಶಾಸಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿ, ಮಾದಿಗರಿಗೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿಯಾಗೇ ಆಗುತ್ತೆ, ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗ್ತಿಲ್ಲವೆಂದು ಹೋರಾಟ ಮಾಡಿಕೊಂಡು ಬಂದೀವಿ. ಇದೀಗ ಒಂದು ಹಂತದ ಜಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಎಂದು ತಿಳಿಸಿದೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೆಯುತ್ತಿದೆ. ಇನ್ನೇನು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ನಮಗೆ ಖಂಡಿತ ಒಳ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಅಂತ ಆಂಜನೇಯ ಅವರು ಭರವಸೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಒಂದು 30-35 ವರ್ಷಗಳಿಂದ ನಾವು ಮಾದಿಗ ಸಮುದಾಯದವರು ನಮಗೆ ಮೀಸಲಾತಿ ದೊರೀತಾ ಇಲ್ಲ. ಯಾವುದೇ ಸೌಲಭ್ಯಗಳು ಕೂಡ ಮೀಸಲಾತಿಯಲ್ಲಿ ನಮಗೆ
ಅವಕಾಶ ವಂಚಿತರಾಗಿದ್ದೀವಿ. ನಾವು 101 ಜಾತಿಯಲ್ಲಿರ್ತಕ್ಕಂಥ ಸಮುದಾಯದ ಜೊತೆಗೆ ನಾವು ಹೋರಾಟ ಮಾಡಿ ಉದ್ಯೋಗ ಪಡೆಯುವುದಾಗಲಿ, ಒಂದು ಮೆಡಿಕಲ್ ಸೀಟ್ ಪಡೆಯುವುದಾಗಲಿ ಇದು ಗಗನ ಕುಸುಮವಾಗಿದೆ ಈ ಸಮುದಾಯಕ್ಕೆ. ಈ ಕಾರಣಕ್ಕಾಗಿ ನಮಗೆ ಒಳ ಮೀಸಲಾತಿ ತರಬೇಕು, ಇದ್ದಂಥ 15%ನಲ್ಲಿ ವರ್ಗೀಕರಣ ಮಾಡಬೇಕು ಅಂತಂದೇಳಿ ನಾವು ಆಗ್ರಹಿಸಿ ಚಳವಳಿಯನ್ನು ಮಾಡ್ತಾ ಬಂದಿದ್ವಿ. ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಮಾದಿಗ ಅಂತಕ್ಕಂಥ ಒಬ್ಬ ಬಹುದೊಡ್ಡ ನಾಯಕ ಅಲ್ಲಿ ದೊಡ್ಡ ಚಳವಳಿಯನ್ನು ಹುಟ್ಟು ಹಾಕಿ ಚಂದ್ರಬಾಬು ನಾಯ್ಡುರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಳ ಮೀಸಲಾತಿಯನ್ನು ಪಡೆದರು, ಹೋರಾಟ ಮಾಡಿ ಪಡೆದರು. ಅದು ಜಾರಿ ಆದಾಗ ಒಂದು 2 ವರ್ಷಗಳ ಕಾಲ ಅಲ್ಲಿನ ನಮ್ಮ ಸಮುದಾಯ ಭಾಳ ಚೆನ್ನಾಗಿ ಅದರ ಲಾಭವನ್ನು ಪಡೀತು. ಅವರಿಗೆ ದಿನ ದೀಪಾವಳಿ, ಉಗಾದಿ, ದಸರಾ ಆಗಿಬಿಟ್ಟಿತ್ತು. ಯಾವುದೇ ಉದ್ಯೋಗ ಅರ್ಜಿ ಹಾಕಿರೂ ಕೂಡ ಉದ್ಯೋಗ ಸಿಗೋದು, ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಹೀಗೆ ಎಲ್ಲವೂ ಕೂಡ ಸಿಗ್ತಾಯಿತ್ತು. ಅದನ್ನು ಸಿಗೋದನ್ನು ನೋಡಿ ಸಹಿಸೋಕ್ಕಾಗದೆ ನಮ್ಮ ಉದ್ಧಾರವನ್ನು ಸಹಿಸೋಕ್ಕೆ ಆಗದೇ ಇರತಕ್ಕಂಥ ಕೆಲವು ಶಕ್ತಿಗಳು ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನ ತಡೆ ತಂದರು. ಮತ್ತು ಮಂದಕೃಷ್ಣ ಅವರು ನಾವು ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿ ಅಲ್ಲಿನೂ ಕೂಡ ಸಾಕಷ್ಟು ವಾದವನ್ನು ಸಮರ್ಥ ವಕೀಲರಿಂದ ಮಂಡಿಸಿದ್ವಿ. ಕೊನೆಗೆ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಿದ್ದಂಥ 7 ಜನ ಗೌರವಾನ್ವಿತ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟೇಕರ್, ಲಿಂಗರಾಜ್ ತಾರ್ಫೈಲ್, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಮಾದಿಗ ಸಮಾಜದ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಕಾಂಗ್ರೆಸ್ ಶಾಸಕರು. ಆಂದೋಲ ಸ್ವಾಮೀಜಿ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ನ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಬಿಜೆಪಿಯವರು ದುರುದ್ದೇಶದಿಂದ ಪ್ರಿಯಾಂಕ್ ಖರ್ಗೆ ಅವರ ತೇಜೋವಧೆ ಮಾಡಲು ನಾಳೆ ಹೋರಾಟ ಹಮ್ಮಿಕೊಂಡಿದ್ದಾರೆ. ಇದು ಖಂಡನಾರ್ಹ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಹಿರಿಯ ಶಾಸಕ ಎಂವೈ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಹಾಗೂ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಅವರು ಬಿಜೆಪಿಗರ ನಡೆಯನ್ನ ತೀವ್ರವಾಗಿ ಖಂಡಿಸಿದರು. ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯವೇ ಮೆಚ್ಚುವಂತಹ ನಾಯಕರಾಗಿ ಬೆಳೆಯುತ್ತಿದ್ದಾರೆ. ಅದನ್ನ ತಡೆಯಲಾಗದೆ ಹಾಗೂ ಬಿಜೆಪಿ ಹಗರಣಗಳನ್ನ ಹೊರ ತಂದಿದ್ದಾರೆ ಎಂಬ ಕಾರಣಕ್ಕಾಗಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ನಾನು ಈ ರೀತಿ ಮಾತನಾಡಬಾರದಿತ್ತು, ಅದನ್ನು ವಾಪಸ್ ಪಡೆಯುತ್ತೇನೆ ಎಂದಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಹೋರಾಟ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ನಾನು ವಿಶೇಷವಾಗಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಛಲವಾದಿ
ನಾರಾಯಣಸ್ವಾಮಿ ಅವರು ಗುಲ್ಬರ್ಗ ಜಿಲ್ಲೆಗೆ ಬಂದ ಸುದ್ದಿಗೋಷ್ಠಿಯಲ್ಲಿ ಕೀಳುಮಟ್ಟದ ಶಬ್ದಗಳು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೀಳುಮಟ್ಟದ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಖಂಡಿಸ್ತೇನೆ. ಇದು ರಾಜಕೀಯದಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ವೈಯಕ್ತಿಕವಾಗಿ ತಾವು ಒಬ್ಬ ಪರ್ಸನ್ ಡೈರೆಕ್ಟ್ ಹೆಸರು ತೊಗೊಂಡು ಹೇಳ್ತೀನಿ ಅಂದರೆ ಇದು ಭಾಳ ತಪ್ಪು. ಆದರೆ ಅವರು ಎಲ್ಲಿ ವಿಧಾನ ಪರಿಷತ್ತಿನಲ್ಲೂ ಕೂಡ ಅದೇ ರೀತಿ ಪ್ರಿಯಾಂಕಾ ಖರ್ಗೆ ಸಾಹೇಬರು ಏನಾರ ಮಾತಾಡಿದ್ರೆ ಏನೋ ಒಂದು ಎದ್ದು ನಿಂತು ಅವರಿಗೆ ವಿರೋಧ ಮಾಡ್ತಕ್ಕಂಥದ್ದು ಒಂದೇ ಒಂದು ಕೆಲಸ ಅವರಿಗೆ. ಅಲ್ಲಿ ವಿಧಾನ ಪರಿಷತ್ತಿನಲ್ಲೂ ಚಕಮಕಿ ನಡೀತದೆ ಏನಾರ ಆದರೂ ಮಾತಾಡಿದ್ರು ಕೂಡ. ಯಾಕಂದರೆ ಇವ್ರಿಗೆ ಕೆಲವು ಜನರಿಗೆ ಏನಿದೆ, ದೊಡ್ಡವ್ರ ವಿರುದ್ಧ ನಾನು ಕೀಳು ಮಟ್ಟದ ಶಬ್ದಗಳು ಬಳಸಿದ್ರೆ ನನಗೆ ಪ್ರಮೋಟ್ ಮಾಡ್ತಾರೆ, ನನಗೆ ಪ್ರಮೋಷನ್ ಸಿಗ್ತದೆ ಅಂತ ತಿಳ್ಕೊಂಡು ಈ ರೀತಿ ಭಾಷೆದ ಬಳಕೆ ಮಾಡ್ತಾರೆ ಇವರು. ಪ್ರಿಯಾಂಕಾ ಖರ್ಗೆ ಸಾಹೇಬರು ಈ BJPಯ ಹಗರಣಗಳನ್ನು ಬಯಲಿಗೆಳೆದ ಸಲುವಾಗಿ ಆ BJPಗಳ ನಾಯಕರ ಏನು ಮಾತುಗಳಿಗೆ ಇವರು ತಕ್ಷಣ ಏನು ಪ್ರತಿಕ್ರಿಯೆ ವ್ಯಕ್ತ ಮಾಡ್ತಾರೆ, ಅದಕ್ಕೆ ಇವರು ತೇಜೋವಧೆ ಮಾಡಬೇಕು ಇವ್ರದ್ದು ಅಂತ ಇವರು ಒಂದು ಟಾರ್ಗೆಟ್ ಮಾಡಿದ್ದಾರೆ BJPಯವರು. ಇವರು ಸೀನಿಯರ್ ಲೀಡರ್ ಇದ್ದಾರೆ. ಈಗ 3 ಸಲ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇವರು ಮೋದಿ ಬಗ್ಗೆ, ಕೇಂದ್ರ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಏನು ಮಾತಾಡಬಾರ್ದಾ? ಒಬ್ಬ ನಾಗರಿಕ, ಯಾವುದೇ ಒಬ್ಬ ನಾಗರಿಕ ಕೂಡ ಮಾತಾಡ್ಬೋದು, ಎಲ್ಲ ಪಕ್ಷದಗಳ ಬಗ್ಗೆನೂ ಮಾತಾಡ್ಬೋದು, ಒಂದೇ ಪಕ್ಷ ಅಂತಲ್ಲ, ಯಾರಾದರೂ ಎಲ್ಲರೂ ಕೇಳ್ಬೋದು, ಎಲ್ಲರಿಗೂ ಹಕ್ಕಿದೆ. ಆದರೆ ಇವರು 3 ಬಾರಿ ಮಂತ್ರಿಯಾಗಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೋದಿಯವ್ರ ಬಗ್ಗೆ ಏನು ಮಾತಾಡಬಾರ್ದಾ? ಒಂದು ರೀತಿ ಪ್ರಿಯಾಂಕಾ ಖರ್ಗೆ ಅವರು ತೇಜೋವಧೆ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ BJP ನಾಯಕರದ್ದು. ಯಾಕಂದರೆ ಅವ್ರದ್ದು ಏನೂ ಸಿಗ್ತಾ ಇಲ್ಲ, ವೀಕ್ನೆಸ್ ಅವ್ರದ್ದು ಏನೂ ಸಿಗ್ತಾ ಇಲ್ಲ. ಅದಕ್ಕೆ ಅವರು ತೇಜೋವಧೆ ಮಾಡಬೇಕಂತ ಅವ್ರದ್ದು ಒಂದೇ ಅಜೆಂಡಾ ಇಟ್ಕೊಂಡಿದ್ದಾರೆ. ಅವರು ಎಲ್ಲಿ ನೋಡಿದ್ರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಅವರಿಗೆ ಅವರ ವರ್ಚಸ್ಸಿಗೆ ಮಸಿ ಬೀಳ್ತಕ್ಕಂಥ ಒಂದು ಪ್ರಯತ್ನ BJPಯವರು ಮಾಡ್ತಾ ಇದ್ದಾರೆ. ಆದರೆ ಅವರು ಯಾವುದೇ ಮಾತಾಡಿದರೂ ಕೂಡ ದಾಖಲೆಗಳಿಲ್ಲದೆ ಯಾವುದೂ ಮಾತಾಡಲಿಕ್ಕೆ ಹೋಗೋದಿಲ್ಲ ಅವರು. ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ತನಕ ಯಾವುದೇ ಒಂದು ಇದರಲ್ಲಿ ಸಿಗಿಬಿದ್ದಿಲ್ಲ ಅವರು. ಯಾಕಂದರೆ ಏನಾರು ದಾಖಲೆಗಳಿದ್ದರೆ ಮಾತಾಡ್ತಾರೆ ಅವರು. ಯಾಕಂದರೆ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಸಾಕಷ್ಟು ಕ್ರಾಸ್ ಕ್ವಶನ್ಗಳು ಮಾಡಿದಾಗ ಕೂಡ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ BJPಯವರು ಮಾಜಿ ಪ್ರಧಾನಿ ಮೋತಿಲಾಲ್ ನೆಹರು ಬಗ್ಗೆ ಮಾತಾಡ್ತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಇಂದಿರಾ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾರೆ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾರೆ, ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡ್ತಾರೆ. ಅವರು ಹಗುರವಾಗಿ, ಯಾಕಂದರೆ ಸತ್ತವ್ರ ಮೇಲೂ ಇವ್ರು ಬಿಡ್ತಾ ಇಲ್ಲ BJPಯವರು. ಈ ದೇಶಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಂಥ ನಾಯಕರು, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ನಾಯಕರ ಬಗ್ಗೆ ಕೂಡ ಇವರು ಕೀಳು ಮಟ್ಟದ ಶಬ್ದ ಯಾವಾಗಲೂ ಬಳಸ್ತಾರೆ. ನಾವು ಯಾವ ರೀತಿ ಆ ರೀತಿ ಯಾವುದು ಇದು ಮಾಡ್ತಾ ಇಲ್ಲ. ಆದರೆ ಪ್ರತ್ಯೇಕವಾಗಿ ತಾವು ಕೇಳಿದ್ರಿ ನಾಯಿ ಯಾರು ಅಂತ, ಪ್ರಿಯಾಂಕಾ ಖರ್ಗೆ ಡೈರೆಕ್ಟ್ ಈ ರೀತಿ ಚಲವಾದಿ ನಾರಾಯಣಸ್ವಾಮಿ ಅವರು ಇದು ಮಾಡಿದ್ದಾರೆ. ಆದರೆ ಚಿತ್ತಾಪುರದಲ್ಲಿ ಇವರಿಗೆ ದಿಗ್ಬಂಧನ ಯಾರೂ ಮಾಡಿಲ್ಲ, ಅವರಿಗೆ ದಿಗ್ಬಂಧನ ಮಾಡಿಲ್ಲ. ಇದು ಸುಳ್ಳು ಸುದ್ದಿ. ಅವರಿಗೆ ಕೇಳಕ್ಕೆ ಇವರು ಈ ರೀತಿ ಮಾತಾಡಿದ ಸಲುವಾಗಿ ಕೆಲವು ಪಕ್ಷದ ಮುಖಂಡರು ಅವ್ರಿಗೆ ಕೇಳೋಣ, ಅವ್ರಿಗೆ ಈ ರೀತಿ ಹ್ಯಾಂಗೆ ಶಬ್ದ ಬಳಕೆ ಮಾಡಿದ್ರೆ ಅಂತ ಕೇಳೋಣ, ಹೋಗಿ ಬರೋಣ ನಡ್ರಿ ಸ್ವಲ್ಪ ಜನ ಹೋಗಿದ್ದಾರೆ. ಆದರೆ ಪೊಲೀಸರು ಏನಾದ್ರು ಗಲಾಟೆ ಆಗ್ತದೆ ಅಂತ ತಿಳ್ಕೊಂಡು ಅವರು ತಡೆ ಹಿಡಿದಾರೆ, ಒಳಗೆ ಯಾರಿಗೂ ಬಿಟ್ಟಿಲ್ಲ. ಯಾಕಂದರೆ ಜನ ಇವರು ಒಳಗೆ ಬಿಡದೆ ಹೋದ್ರೆ ಜನ ಎಲ್ಲ ಭಾಳಷ್ಟು ಜನ ಸೇರಿದ್ದಾರೆ. ಅದು ಪೊಲೀಸರದ್ದು ಏನು ಪ್ರೊಟೆಕ್ಷನ್ ಇದ್ದ ಸಲುವಾಗಿ ಅದು ಯಾವ ರೀತಿ ಇವರು ಯಾರು ಜಗಳ ಮಾಡಬೇಕು ಅದು ಮಾಡಬೇಕಂತ ಇವ್ರು ಹೋಗಿರಲಿಲ್ಲ. ಅದು ಕೇಳಲಿಕ್ಕೆ ಹೋಗಿದ್ದಾರೆ ಇವರು. ಆದರೆ ಪೊಲೀಸರು ಒಳಗಡೆ ಬಿಟ್ಟಿಲ್ಲ ಇವ್ರಿಗೆ. ಯಾಕಂದರೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ, ಏನಾರು ಆಗ್ಬೋದು, ಗಲಾಟೆ ಆಗ್ತಕ್ಕಂಥನೂ ಚಾನ್ಸಸ್ ಇರ್ತದೆ ಅಂತ ತಿಳ್ಕೊಂಡು ಅವ್ರು ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ಯಾರಿಗೂ ಒಳಗೆ ಬಿಟ್ಟಿಲ್ಲ. ಇದು ದಿಗ್ಬಂಧನ ಮಾಡಿ ಒಳಗೆ ಕೂಡ ಹಾಕಿ ಅದು ಈ ರೀತಿ ಮಾಡಿಲ್ಲ. ಆ ಪೊಲೀಸರು ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದ ಸಲುವಾಗಿ ಅದು ಯಾರೂ ಒಳಗಡೆ ಬಿಟ್ಟಿಲ್ಲ. ಅದು ಆಮೇಲೆ ಇದು ಮಾಡಿದ್ದಾರೆ. ಈಗ
ಈಗ ನಮ್ಮ ಎಲ್ಲಿ ಯಾರ್ದು ತಪ್ಪು ಯಾರ್ದು ಒಪ್ಪು ಅಂತಕ್ಕಂಥದ್ದು ತಾವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ತಮ್ಮ ಕೈಯಲ್ಲಿದೆ. ನಾವು ಯಾರೂ ಕೂತು ಮೈಮ್ಯಾಗ ಬಿದ್ದು ಜಗಳ ತೆಗಿಲಿಕ್ಕೆ ಹೋಗಿಲ್ಲ. ರಾಜಕೀಯದಲ್ಲಿ ಸ್ವಾಭಾವಿಕ ಪರ ವಿರೋಧ ಮಾಡ್ತಕ್ಕಂಥದ್ದು ಅವ್ರು ಮಾಡಲಿ. ಅವರು ಒಂದು ನಾಣ್ಯ ನುಡಿ ಹೇಳಲಿ, ಆನೆ ಹೋಗ್ತದೆ ಶ್ವಾನ ಬಗಳುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಬೇಡ. ಅನ್ನೋದು ಪರ್ಟಿಕ್ಯುಲರ್ ಆಗಿ ಒಬ್ಬ ಮನುಷ್ಯನ ಹೆಸರು ಹೇಳಿ ಇವನು ನಾಯಿ ಅಂದಾಗ ಯಾರಿಗಾದರೂ ಸ್ವಾಭಾವಿಕ ಅವರ ಮನಸ್ಸಿಗೆ ಧಕ್ಕೆ ಆಗ್ತಕ್ಕಂಥದ್ದು, ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು ರಾಜಕೀಯ ಜೀವನದಲ್ಲಿ ಇದು ಒಳ್ಳೆಯದಲ್ಲ. ಅದನ್ನು ನಾರಾಯಣಸ್ವಾಮಿಯವರು ಆಡಿ ತೋರಿಸೋದಕ್ಕಾಗಿ ನಮ್ಮವರು ಅದನ್ನು ಕೇಳಿ ಅವರು ಬಂದಿದ್ದು ತಿರಂಗ ಜಂಡಿ ಪರ್ಮಿಷನ್ ಕೊಟ್ಟಿದೆ, ನೀವು ಮಾಡಿರಿ, ಯಾರ್ದು ಅಬ್ಜೆಕ್ಷನ್ ಇಲ್ಲ. ನಾವು ಕೂಡ ಈ ದೇಶದ ಒಂದು ಒಳಿತಕ್ಕಾಗಿ ಏನಪ್ಪ ಅಂದ್ರೆ ಐಕ್ಯತೆಗಾಗಿ ಪಕ್ಷದವರು ಕೂಡ ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಂಡು ಪ್ರಧಾನಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಕ್ಕಂಥ ಬ್ಲೈಂಡಾಗಿ ಸಪೋರ್ಟ್ ಮಾಡಿದ್ದಾರೆ. ಅದ್ರಾಗೇನು ಪ್ರಶ್ನೆ ಇಲ್ಲ. ನಾವು ಆನೆ ಬೊಗಳುತ್ತಕ್ಕಂಥ ನಮ್ಮದೇ ಸಾಮಾನ್ಯರು ಮಾತನಾಡ್ತಕ್ಕಂಥದ್ದು ಆಡಿರ್ಬೋದು ಏನಾದರೂ. ಈಗ ಇಲ್ಲಿ ನೀವು ಪುಲ್ವಾಮಾ ದಾಳಿ ಆಗಲಿ, ಸಿಂಧೂರದ ದಾಳಿ ಆಗ್ತಕ್ಕಂಥದ್ದು ನೋಡಿ ಒಳಗಿನಿಂದ ಹೇಗೆ ಭಯೋತ್ಪಾದಕರು ಬಂದರು, ವೈಫಲ್ಯ ಯಾರ್ದು? ನೇರವಾಗಿ ಸರ್ಕಾರ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಪುಲ್ವಾಮಾ ದಾಳಿಯ ವೈಫಲ್ಯ ಅಷ್ಟೊಂದು ಮದ್ದುಗುಂಡು ಬರಬೇಕಾದ್ರೂ ವೈಫಲ್ಯನೇ ಅವ್ರದ್ದೇ ಇತ್ತು. ಇವತ್ತು ಕೇಂದ್ರ ಸರ್ಕಾರದವರ ಕಣ್ಣು ತಪ್ಪಿ ಯಾವಾಗ ಬರ್ತಾರಂತೆ, ಬಂದ ಮೇಲೂ ಕೂಡ ನೀವು ಅಲ್ಲಿ ಇರ್ತಕ್ಕಂಥ ಅವ್ರೇನು ಬಂದ ತಕ್ಷಣ ಬೇರೆ ದೇಶದಿಂದ ಬಂದಿಲ್ಲ. ನಮ್ಮ ಕಾಶ್ಮೀರ ನಮ್ಮ ದೇಶನೇ, ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ 24 ಗಂಟೆಗಳು ಹಿಡಿದು ನೀವು ಹೊಡಿಬೋದಾಗಿತ್ತು. ಅವ್ರು ಯಾರು ಸಿಂಧೂರನ್ನ ಕಳಿಸಿದವ್ರನ್ನು ಇವ್ರ ಕೈ ಸಿಕ್ಕಿಲ್ಲ. ನೀವು ನೇರವಾಗಿ ಮಾಡಿದ್ರದು ಸ್ವಾಗತ, ಸಲ್ಯೂಟ್, ನಮ್ದು ಅದಕ್ಕೇನು ಪ್ರಶ್ನೆ ಇಲ್ಲ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿದ್ರಂತೆ. ಆದರೆ ಕೆಲವೊಂದು ವೈಫಲ್ಯಗಳು ಎತ್ತಿ ತೋರಿಸ್ತಕ್ಕಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಅದನ್ನು ಹೇಳಿದ್ದಾರೆ ವಿನ ಉದ್ದೇಶಪೂರ್ವಕವಾಗಿ ಏನೇ ಮಾತನಾಡ್ತಕ್ಕಂಥದ್ದು, ಯಾರೇ ಆನೆ ಹೋಗ್ತದೆ ಬಗುತ್ತಂತಕ್ಕಂಥ ಅರ್ಥ ಏನು ಅರ್ಥ ಇಲ್ಲದ್ರಲ್ಲಿ. ಸ್ವಾಭಾವಿಕವಾಗಿ ನಿಮ್ಮ ಲೋಪದೋಷಗಳನ್ನು ಎತ್ತಿ ಮಾತನಾಡ್ತಕ್ಕಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಆ ರೀತಿ ಮಾತನಾಡ್ತಕ್ಕಂಥದ್ದು ಅವರ ವಿಷಯ. ಇಲ್ಲಿ ಬಂದು ಸುಮ್ಮನೆ ಕೆಣಕೇನಪ್ಪ ಅಂದ್ರೆ ಆ BJP ನಮ್ಮ ಜಗದೇವ್ ಗುತ್ತಾದಾರ್ ಹೇಳಿದವ್ರಿಗೆ ಹಾಗೆ ಇಲ್ಲೇ ಇದ್ದು ಇಲ್ಲೇ ಬೆಳೆದಿರ್ತಕ್ಕಂಥ ವ್ಯಕ್ತಿ BJPಯವರು. ನಾನು ಇವರಿಗೆ ಇವತ್ತಿಗೂ ಕೂಡ 50 ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕೀಯದಲ್ಲಿರ್ತಕ್ಕಂಥ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ 3 ಸಲ ಚುನಾವಣೆಯಲ್ಲಿ ಆರಿಸಿ ಬಂದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಒಬ್ಬ ITBTಯಲ್ಲಿ ಸುಧಾಮೂರ್ತಿ ಅಂತವರು ಮುಖ್ಯಮಂತ್ರಿ ಹೇಳ್ತಾರೆ, ಇವರನ್ನೇ ಮಂತ್ರಿ ಮಾಡಿ ಒಳ್ಳೆ ಡೆವಲಪ್ಮೆಂಟ್ ಮೆಂಟಾಲಿಟಿ ಮನುಷ್ಯ ಅಂತೇಳಿ. ಅವ್ರು ಬಂದ ಮೇಲೆ ಇಲ್ಲಿ ಅನೇಕ ಹಾಸ್ಟೆಲ್ಗಳಾಗಲಿ, ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಅಂತಕ್ಕಂಥ ರಸ್ತೆಗಳಾಗಲಿ, ಅನೇಕ ಕಟ್ಟಡಗಳನ್ನು ಕೂಡ ತಂದಿರತಕ್ಕಂಥ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ಯುವಕನನ್ನು ಬೇಕಂತಲೇ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ತೇಜವಧ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ನಿಮ್ಮ ಬೆಂಬಲಕ್ಕೆ ನಿಮ್ಮವರೇ ಬಂದಿಲ್ಲ ಅಂಥೇಳಿ ಪಾಪ ಅಂಬಾರಾಯ ಅಷ್ಟಿಗೆ ಅವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಯಾರೂ ಬರಲಿಲ್ಲ BJPಯವರು ನಮ್ಮ ನೆರವಿಗೆ ಅಂತ ಹೇಳಿ. ನಾಚಿಕೆ ಬರ್ಬೇಕು ನಿಮ್ಗೆ. ಯಾಕೆ ಯಾರು ಗೊತ್ತದೆ, ಸುಮ್ಮನೆ ಇದ್ದವನು ಮೈ ಮೇಲೆ ಹೋಗುವಂತ ಏನು ಬಂದು ಬೈದೇನು ಬಂದು ಮೈ ಮೇಲೆ ಹಾಕೊಂಡು ನಾವ್ಯಾಕೆ ಹೋಗಮಂತೇಳಿ ಸ್ವಾಭಾವಿಕ ಅಂತಾರೆ. ಅವ್ರ ಪಕ್ಷದವರೇ ತೀರ್ಮಾನ ತೆಗೆದುಕೊಂಡು ಹೋಗಿಲ್ಲ, ನೀನು ಒಳ್ಳೇದು ಮಾತನಾಡಿಲ್ಲಪ್ಪ, ಕೆಟ್ಟ ಮಾತನಾಡಿದಂತೆ. ಇದನ್ನು ಅರ್ಥ ಮಾಡ್ಕೊಂಡು ಏನು ಬಂದ್ರೆ ನಾಳೆ ಇವರು ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡ್ತಕ್ಕಂಥದ್ದಲ್ಲಿ ಇಡೀ ದಾಳಿ ಇವತ್ತು ನೋಡಿದ್ರಿ ನೀವು, ಎಲ್ಲ ನಮ್ಮ ಮುಖಂಡರ ಮೇಲೆ ದಾಳಿ ನಡೀತಾ ಇವೆ. ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವ್ರನ್ನ ಸರಿಪಡಿತಕ್ಕಂಥ ಕೆಲಸ BJPಯವರದಿದೆ. ಇಲ್ಲಿನೂ ಕೂಡ ಇವತ್ತು ನಮ್ದು ಏನಾದರೂ ಲೋಪದೋಷ ಇದ್ದರೆ ಇವತ್ತು ಈ ಸತ್ಯಾಗ್ರಹ ಮಾಡಲಿ, ಹೋರಾಟ ಮಾಡಲಿ. ನೀವೇ ತಪ್ಪು ಮಾಡಿದ್ದೀರಿ, ನೀವೇ ನಮ್ಮನ್ನು ಕೆಣಕಿದ್ದೀರಿ, ನಾಯಿ ಅಂದರೂ ಸುಮ್ಮ ಕೊಡ್ಲಿಕ್ಕೆ ಆಗ್ತದೆ ಯಾರೇ ಮನುಷ್ಯ? ಮತ್ತು ನಾಳೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ, ಏನಂತ ಮಾಡ್ತೀರಿ? ಇದು ಸುಮ್ಮನೆ ಏನಪ್ಪ ಅಂದ್ರೆ ಒಂದು ಪ್ರಚಾರ ಪಡಲಿಕ್ಕೆ ಏನಪ್ಪ ಅಂದ್ರೆ ಉದ್ದೇಶದಿಂದ ಇವತ್ತು ಈ ರೀತಿ ಅವರು ಮಾಡ್ತಾಯಿದ್ದಾರೆ. ಇದನ್ನು ಒಳ್ಳೆಯದಲ್ಲ, ಇದನ್ನು ಖಂಡಿಸ್ತೇವೆ. ಒಬ್ಬ ವ್ಯಕ್ತಿಯ ಮೇಲೆ ತೇಜವಧೆ ಮಾಡ್ತಕ್ಕಂಥದ್ದಾಗಲಿ ನೋಡಿ, ನೀವು ಏನೇನು ಕೆಲಸ ಮಾಡಿದರೆ ಇವರು ಅಧಿಕಾರದಲ್ಲಿ. ಜಯದೇವ ಆಸ್ಪತ್ರೆ ಆಗಿರ್ಬೋದು, ಕಿದ್ವಾಯಿ ಆಗಿರ್ಬೋದು, ಟ್ರಾಮಾ ಸೆಂಟರ್ ಆಗಿರ್ಬೋದು, ಮಲ್ಟಿಪರ್ಪಸ್ ಹಾಸ್ಪಿಟಲ್ ಆಗಿರ್ಬೋದು, ES ಆಗಿರ್ಬೋದು, ಇವತ್ತು ಹೈಕೋರ್ಟ್ ಆಗಿರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಹಿಡ್ಕೊಂಡು ಏನೇ ಕಾರ್ಯಕ್ರಮಗಳು ಕೂಡ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಾಗ ತಂದಿರತಕ್ಕಂಥ ಕಾರ್ಯಕ್ರಮಗಳು. BJPಯವರು ತಾವೊಂದು ಪ್ರಶ್ನೆ ಮಾಡಿ ಹೇಳಿ, ನಾವು ಬಂದಾಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂಥ ಬಿಡ್ಲಿಕ್ಕೆ ಕಟ್ಟಿದ್ದೀವಿ, ಇಂಥ ಏನು ಬಂದರೆ ಇದು ನಾವು ತಂದಿದ್ದೀವಿ ಅಂತಕ್ಕಂಥ ಮೆಡಿಕಲ್ ಹಬ್ ಮಾಡಿರ್ತಕ್ಕಂಥದ್ದು ನಾವೇ. ಇಲ್ಲಿ ಕೇವಲ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಒಂದೇ ಹೈಸ್ಕೂಲ್ ಇತ್ತು, ಇವತ್ತು 5 ಯೂನಿವರ್ಸಿಟಿ ಆಗಿದ್ದು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು. ಅನೇಕ ಮಾದರಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಕೆಲಸಗಳನ್ನು ನಮ್ಮ ಸರ್ಕಾರ ಇದ್ದಾಗ ಇವತ್ತು 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಇವರು ಮಾಡೋದೇ ಇಲ್ಲ, ಕಾಂಗ್ರೆಸ್ಸವರು ವಿಫಲರಾಗ್ತಾರೆ ಅಂದರು. ಇವತ್ತು 2 ವರ್ಷಗಳ ಸಾಧನೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಏನು ಮ್ಯಾಂಡೇಟ್ನಲ್ಲಿ ಹೇಳಿದೀವಿ ಅದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ. ಇದನ್ನು ಒಪ್ಪಿಕೊಳ್ಬೇಕು. ವಿರೋಧ ಬಂದಾಗ ವಿರೋಧ ಮಾಡೋಣ. ನಾವೇನಪ್ಪ ನಮಗೇನು ಹೊಗಳಂತ ಹೇಳಂಗಿಲ್ಲ ನಾವು.
ನಿಮ್ಮನ್ನು ನಾವು ಹೊಗಳ್ತಾ ಅಂತ ಹೇಳೋದಿಲ್ಲ. ಸಂದರ್ಭ ಬಂದಾಗ ಮಾತನಾಡಿ. ಸುಮ್ಮನೆ ಸಣ್ಣ ವಿಷಯಕ್ಕೆ ದೊಡ್ಡದು ಮಾಡಿ ಏನು ಅವಶ್ಯಕತೆ ಇದೆ? ಒಬ್ಬ ಮನುಷ್ಯನಿಗೆ ನಾಯಿ ಅಂತಕ್ಕಂಥ ಪದವಿ ಕೊಡ್ತಕ್ಕಂಥದ್ದು ಏನು ಅವಶ್ಯಕತೆ? ಯಾಕೆ ಈ ಶಬ್ದ ಬಳಸಿದ್ದೀರಿ? ಏನು ಎದರ ಸಲುವಾಗಿ ಈ ಶಬ್ದ? ಏನು ತಪ್ಪು ಮಾಡಿದ ಆತ? ಪ್ರಿಯಾಂಕಾ ಖರ್ಗೆ ಅವ್ರದ್ದು ಏನಾದರೂ ತಪ್ಪು ಮಾಡಿದ್ರೆ ಯಾವಾದರೂ ಹಗರಣದಲ್ಲಿದ್ದಾರೆ? ನಿಮ್ಮ ಅನೇಕ ಹಗರಣಗಳನ್ನು ಬಯಲಿಗಿಟ್ಟಿರ್ತಕ್ಕಂಥ ವ್ಯಕ್ತಿ. ಹೋದ ಸಲ ಮೀರ್ ಸಾವರ್ಕರ್ ಬಂದಾಗ ನೀವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ಅವ್ರಿಗೆ ತಕ್ಕ ಸಮಂಜಸವಾದಂಥ ಉತ್ತರ ಕೊಟ್ಟರೆ ರಾಜೀನಾಮೆ ಕೊಟ್ಟರೆ ಅವ್ರು ಯಾವಾಗಲೂ ಚಾಲೆಂಜಾಗಿ ಮಾತನಾಡ್ತಾರೆ. ನೀವು ಸಂದರ್ಭ ಬಂದಾಗ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ, ಅವ್ರ ಬಗ್ಗೆನೂ ಮಾತನಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವನು ಫೇಲ್ ಮಾಡಿರಿ, ನಾವು ಒಪ್ಕೋತೀವಿ. ಅವರು ಚಾಲೆಂಜ್ ಕೊಟ್ಟು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಪುರಾವೆಗಳನ್ನು ಒದಗಿಸಿ ಅವರ ಕಪ್ಪು ಮಸಿ ಹಚ್ಚತಕ್ಕಂಥ ಕೆಲಸ ಮಾಡಿರಿ, ಸ್ವಾಗತ ಮಾಡ್ತೀವಿ ನಾವು. ಯಾವತ್ತೂ ಏನೋ ಬಂದರೆ ಸಿಗಬೀಳದೆ ಡೆವಲಪ್ಮೆಂಟ್ ಪರ ಇರ್ತಕ್ಕಂಥ ವ್ಯಕ್ತಿಯನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ಖಂಡಿಸ್ತೀವಿ. ಇದನ್ನೇ ದಯಮಾಡಿ ಮಾಧ್ಯಮದ ಮಿತ್ರರಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ. ತಾವೆಲ್ಲ ತಿಳಿದವರಿದ್ದೀರಿ. ಯಾರು ತಪ್ಪು ಒಪ್ಪಂತಕ್ಕಂಥದ್ದು ವಿಮರ್ಶಕವಾಗಿ ಚರ್ಚೆ ಮಾಡಿ ತಮ್ಮ ಪತ್ರಿಕೆ ಇಲ್ಲೇನು ಬಂದ್ರೆ ತಾವು ಜನರಿಗೆ ತಿಳಿಸ್ತಕ್ಕಂಥದ್ದು. ಖರ್ಗೆ ಅವರ ಮೇಲೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಿಯವರು, ಛಲವಾದಿ ನಾರಾಯಣಸ್ವಾಮಿಯವರು ಪದ ಬಳಕೆ ಮಾಡಿದ್ದರಿಂದ ಇವತ್ತು ಕಾರ್ಯಕರ್ತರ ಮಧ್ಯದಲ್ಲಿ ಒಂದು ನೋವು ಉಂಟು ಮಾಡಿದೆ. ಮಾನ್ಯ ಪ್ರಿಯಾಂಕಾ ಖರ್ಗೆಯವರು ನಲ್ಲೂರಿಗೆ ಗೊತ್ತಿದ್ದಂತೆ ಬೆಳೆಯತಕ್ಕಂಥ ನಾಯಕರು. ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಯನಶೀಲನಾಗಿ ವಿಧಾನಸಭೆಯಲ್ಲಿ ಮತ್ತು ಸಭೆ ಒಳಗೂ ಮತ್ತು ಹೊರಗೂ ಕೂಡ ದಿಟ್ಟತನದಿಂದ ಹೇಳಿಕೆ ಕೊಡುವಂಥ ಒಬ್ಬ ಧೀಮಂತ ಯುವಕ ಇವತ್ತು ಮಂತ್ರಿಯಾಗಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಯಲ್ಲಿ ಹೆಚ್ಚಿನ ಪಾಲ ಯಾರ್ದಿರ್ತದೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಅಧ್ಯಯನ ಮಾಡಿ ಸುಮ್ಮನೆ ಮಾತಿಗೋಸ್ಕರ ಮಾತಾಡುವಂಥ ಒಬ್ಬ ವ್ಯಕ್ತಿ ಅಲ್ಲವರು. ಅಧ್ಯಯನ ಮಾಡಿ ಇವತ್ತು ವಿಧಾನಸಭೆಯಲ್ಲಿ ಅವತ್ತರೂ ಮಾತಾಡಿದ್ದು ನಾವು ನೀವು ಕಂಡಿದ್ದೀವಿ. ಇವತ್ತು ಈ ನಾರಾಯಣಸ್ವಾಮಿಯವರು ಇಲ್ಲಿ ಬಂದು ಅವರನ್ನೇ ಉದ್ದೇಶಿಸಿ ಟೀಕೆ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತೇಳಿ ನಾವು ನೀವು ತಿಳ್ಕೊಳ್ಳುವಂಥ ಪ್ರಶ್ನೆ. ಒಬ್ಬ ಸುಸಂಸ್ಕೃತ ಮನುಷ್ಯನಿಗೆ ತನ್ನ ನಾಲಿಗೆ ಸರಿಯಾಗಿ ಇಟ್ಟುಕೊಳ್ಳೋದು ಅವರ ಮುಖ್ಯ ಕರ್ತವ್ಯ. ಅದರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಟೀಕೆ ಟಿಪ್ಪಣಿಗಳು ನಯವಾಗಿ ಇರಬೇಕು. ಟೀಕೆ ಇರಬಾರ್ದಂತೆ ಏನಲ್ಲ. ಪ್ರಜಾಪ್ರಭುತ್ವ ಆಳುವ ಪಕ್ಷಕ್ಕೂ ಅಂದರೆ ಕೇಳುವ ಪಕ್ಷ ಇರಲೇಬೇಕು. ಅಂದರೆ ಪ್ರಜಾಪ್ರಭುತ್ವದ ಒಂದು ಅದರ ನಡತೆ ಇವತ್ತು ಒಳ್ಳೆಯ ರೀತಿಯಿಂದ ಸಾಗ್ತದೆ ಅನ್ನೋದು ನಾವು ನೀವು ಕಲ್ಪಿಸಿದೆ. ಆದರೆ ಈ ರೀತಿಯಾಗಿ ನಾವು ರಸ್ತೆಯಲ್ಲಿ ಹೋಗುವಂಥ ಜಗಳಾಡುವಂಥ ಕೆಲಸ ಇವತ್ತು ವಿರೋಧ ಪಕ್ಷಕ್ಕೆ ನಾಯಕರಾಗಿ ಇವತ್ತು ಆ ರೀತಿ ಪದ ಬಳಕೆ ಮಾಡಿದ್ದು ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ಈ ಬಹುಶಃ ಸಾರ್ವಜನಿಕರು ಕೂಡ ಈ ಶಬ್ದ ಉಪಯೋಗ ಮಾಡಿದ್ದು ಸರಿಯಲ್ಲ ಅನ್ನೋದು ಇವತ್ತು ಎಲ್ಲರಿಗೆ ತಿಳಿದ ಬರ್ತಕ್ಕಂಥ ಸಂಗತಿಯಾಗಿದೆ. ಆದ್ದರಿಂದ ಇವತ್ತು ತಮಗೂ ಕೂಡ ವಿನಂತಿ ಮಾಡ್ತೀನಿ, ಇಂಥ ವಿಷಯಕ್ಕೆ ಇದಕ್ಕೆ ಇತಿಶ್ರೀ ಹಾಡಬೇಕು ಅನ್ನೋದು ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇದನ್ನೇ ಮೇಲಿಂದ ಮೇಲೆ ಈ ವಿಷಯ ಅಭಿವೃದ್ಧಿ ಬಿಟ್ಟು ಇದೇ ವಿಷಯಕ್ಕೆ ನಾವು ಹೋದರೆ
ಸಮಾಜಕ್ಕೆ ನಾವು ಏನು ತೋರಿಸ್ದಂಗಾಗುತ್ತೆ. ಅದಕ್ಕಾಗಿ ಈ BJP ಯವರು ಕೂಡ ತಮ್ಮ ಏನು ವಿರೋಧ ಪಕ್ಷದ ಏನು ನಾಯಕರು ಇರ್ತಾರೆ ಅವರಿಗೆ ಹದ್ದುಬಸ್ತಿನಲ್ಲಿ ಇಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಸಾರ್ವಜನಿಕರ ಮೇಲೆಗೆ ದುಷ್ಪರಿಣಾಮ ಬೀರ್ತದೆ. ಅವರ ಪಾರ್ಟಿಗೂ ಕೂಡ ಚ್ಯುತಿ ಬರುವಂಥ ಕೆಲಸ ಇವತ್ತು ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ. ಆದ್ದರಿಂದ ಈ ವಿಷಯವನ್ನು ನಾವು ಬಲವಾಗಿ ಖಂಡನೆ ಮಾಡಬೇಕಾಗ್ತದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಾನಂದ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಪದೇ ಪದೇ ಬಳಸಿಕೊಂಡು ಪ್ರಚಾರ ಪಡಿಸುತ್ತಿರುವ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಅವರ ಹೇಳಿಕೆ ಖಂಡನಾರ್ಹ ಎಂದು ದಲಿತ ಸಮಾಜದ ಮುಖಂಡರಾದ ದಶರಥ್ ಕಲ್ಕುರ್ತಿ ಹಾಗೂ ನಾಗರಾಜ್ ಗುಂಡ್ಕುರ್ತಿ ಅವರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಪೊಲೀಸ್ ಇಲಾಖೆಯ ಹೆಸರನ್ನ ಬಳಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿರುವ ಸಿದ್ದಲಿಂಗ ಸ್ವಾಮೀಜಿ ಆಂದೋಲ ಅವರ ಹೇಳಿಕೆಗೆ ಮತ್ತು ಅವರ ದುರುದ್ದೇಶದ ಹೋರಾಟಕ್ಕೆ ದಲಿತ ಜನಾಕ್ರೋಶ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ. ಮಲಯಸ್ವಾಮಿ ನಂದಿಕೂರ್ ಮತ್ತು ಅವರ ಪತ್ನಿಯಿಂದ ಬೆದರಿಸಿ ಸುಮಾರು 20 ಲಕ್ಷ ರೂಪಾಯಿ ಹಣ ಬ್ಯಾಂಕಿನಿಂದ ಡ್ರಾ ಮಾಡಿಸಿಕೊಂಡಿದ್ದಾರೆಂದು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಸುಮಾರು 9 ಜನರನ್ನ ಬಂಧಿಸಿ ವಿಚಾರಣೆ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುತ್ತಿರುತ್ತಾರೆ ಮತ್ತು ಹಣ ಕೂಡ ರಿಕವರಿ ಮಾಡಿರುತ್ತಾರೆ. ಆದರೆ ಸಿದ್ದಲಿಂಗ ಸ್ವಾಮೀಜಿ ಅವರು ವಿನಾಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಪೊಲೀಸ್ ಇಲಾಖೆಯ ಹೆಸರಿಗೆ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂದಿಕೂರು ಗ್ರಾಮ ಪಂಚಾಯತ್ ಗ್ರಾಮದ ಸ್ವಾಮಿ ಅಂತಕ್ಕಂಥ 20 ಲಕ್ಷ ದರೋಡೆ ಏನಾಗಿದೆ ಅಂತಕ್ಕಂಥ ವಿಷಯದಲ್ಲಿ ದರೋಡೆ ಆಗಿರ್ಬೋದು, ಆಗಿದೆ ಆಗದೇ ಇದ್ದಿರ್ಬೋದು. ಆದರೂ ಕೂಡ 9 ಜನ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಜೈಲಿಗೆ ತಳ್ಳುವಂಥ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಮಾಡಿದೆ. ಆಗಲೇ ತಮಗೂ ಗೊತ್ತಿರ್ಬೋದು. ಆದರೂ ಕೂಡ ದಲಿತ ನಾಯಕರನ್ನು ಟಾರ್ಗೆಟ್ ಮಾಡೋದು, ದಲಿತ ಹುಡುಗರನ್ನು ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ಹೇಳೋಕ್ಕೆ ಬಯಸ್ತೀನಿ. ಬಾಂಬೆ ಸತೀಶ್ ಅಂತಕ್ಕಂಥವನು ರೌಡಿ ಇದ್ದಿದ್ದು ಖರೆ. ಸಂವಿಧಾನದಲ್ಲಿ ಬದ್ಧವಾಗಿ 8 ವರ್ಷ 10 ವರ್ಷ ರೌಡಿ ಚಟುವಟಿಕೆಗಳಲ್ಲಿ ಇರಲಾದಾಗ ಅವ್ರು ರೌಡಿ ಅಲ್ಲ ಅಂತಕ್ಕಂಥದ್ದು, ಅವ್ರು ರೌಡಿ ಸೀಟ್ ಖಾರಿಜ್ ಮಾಡೋದು ಖರೆ ಇರುತ್ತದೆ. ಅವರು 15 ವರ್ಷಲಿಂದ ಯಾವುದು ಚಟುವಟಿಕೆಗಳಲ್ಲಿ ಇಲ್ಲ. ಅವನು ಬಾಂಬೆ ಸತೀಶೂ ಇಲ್ಲ, ಬಾಂಬೆ ಸಂಜುನೂ ಇಲ್ಲ. ಕೂಡ ಒಂದು ಸುವ್ಯವಸ್ಥೆ ತೊಗೊಂಡು ಒಂದು ಸಮಾಜ ಮಾರ್ಗದಲ್ಲಿ ನಡೆಯೋಕ್ಕಂಥ ಹುಡುಗರನ್ನು, ದಲಿತ ಹುಡುಗರನ್ನು ಮತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡುತ್ತಿರುವುದು ಈ ಸ್ವಾಮಿಗಳದು ಸರಿ ಇಲ್ಲ. ನಾವು ಅದು ಒಂದನೇದು. ಎರಡನೇದು, ಆ ವಿಷಯ ಒಂದು ಇಟ್ಟುಕೊಂಡು ಮಂತ್ರಿಗಳು ಸಂಬಂಧಿಲ್ಲ, ಸೂತ್ರಿಲ್ಲ, ಹಲವಾರು ದರೋಡೆ, ಸುಲಿಗೆ ಮತ್ತು ಕೊಲೆ ಆಗ್ತಾಯಿದೆ. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಆಗ್ತಾ ಇರ್ತಾವೆ. ಯಾರು ಸಚಿವರು, ಯಾರು ಮಂತ್ರಿಗಳು, ಯಾರು ಶಾಸಕರು ಯಾರಿಗೆ ನೋಡೋಕ್ಕೆ ಕಾಯೋಕೆ, ಯಾರು ಕಮಿಷನರ್ ಪೊಲೀಸ್ ಡಿಪಾರ್ಟ್ಮೆಂಟು ಕಾಯೋಕೆ ಆಗಂಗಿಲ್ಲ. ಅದು ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡೋದು ಸಚಿವರದ್ದು ಭೀ ಇದೆ, ಸರ್ಕಾರದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದಿದೆ. ಆಲ್ರೆಡಿ ಕೊಟ್ಟಿದೆ ಅವ್ರಿಗೆ. 9 ಜನರನ್ನು ಜೈಲಿಗೆ ತಳ್ಳಿದಾರ. ಅದು ಏನು ರಿಕವರಿ ಮಾಡಬೇಕಾಗದ ಮಾಡಿದಾರ. ಅದು ಕೇಸ್ ಕ್ಲೋಸ್ ಆಗಿದೆ. ಇವ್ರು ಏನು ಸ್ವಾಮೀಜಿ ಹಿಂದೆ ಇರ್ತಕ್ಕಂಥ ಒಂದು ಮೂರ್ಖ ಶಾಸಕರಾದ ಮತ್ತಿಮೂಡು ಕೂಡ ಅದರಲ್ಲಿ ಭಾಗಿಯಿದ್ದಾನ. ಮತ್ತು ಚುಂಚೋಳಿ ಶಾಸಕ ಯಾರು ಅವಿನಾಶ್ ಜಾಧವ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನ. ಇವರೇನು ಪಕ್ಷಲಿಂತೇನು ಹೋರಾಟ ಮಾಡ್ತಾ ಇದ್ದಾರಾ, ಮತ್ತು ಇವ್ರು ರಾಮ್ ಸೇನೆ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರಾ, ಏನು ಇವರು BJP ಏಜೆಂಟ್ ಆಗಿದ್ದಾರೆ ನಂಗೆ ತಿಳಿತಾ ಇಲ್ಲ. ಆದ ಕಾರಣ ತಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಇಂಥ ಚಾಳಿಯನ್ನು
ಇದು ಯಾವುದೇ ಆಮೇಲೆ ದುಡ್ಡಿನ ಆಮಿಷಕ್ಕಾಗಿ ಯಾರ್ದರೆ BJP ಏಜೆಂಟಾಗಿ ನೀವು ದುಡ್ಡು ಆಮಿಷ ಯಾವುದೇ ವಿಷಯಲಿಂತ ನೀವು ಹೋರಾಟ ಕೇಳಿದ್ರೆ ಎಚ್ಚೆತ್ತುಕೊಂಡು ಇಳಿಬೇಕಂತಕ್ಕಂಥದ್ದು ಈ ಪತ್ರಿಕಾ ಮುಖಾಂತರ ನಾನು ತಿಳಿಸ್ತಾ ಇದ್ದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರ ಮೇಲೆ ಸಿದ್ಧಲಿಂಗ ಸ್ವಾಮಿಯವರು ಮತ್ತು ಮೊನ್ನೆ ಚಿತ್ತಾಪುರದಲ್ಲಿ ನಡೀತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರು ಕೂಡ ಇವರ ಬಗ್ಗೆ ಹಗುರವಾಗಿ ಮಾತನಾಡುವುದು, ಅವಹೇಳನ ಹೇಳಿಕೆ ನೀಡ್ತಕ್ಕಂಥದ್ದು ನಾವು ಉಗ್ರವಾಗಿ ಖಂಡಿಸ್ತದೆ. ಅದೇ ರೀತಿ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರನ್ನು ತೆಗೆದುಕೊಂಡು ಪೊಲೀಸ್ ಇಲಾಖೆಯ ಹೆಸರನ್ನು ಬಳಸಿಕೊಂಡು ಪ್ರಚಾರ ತೆಗೆದುಕೊಳ್ಳತಕ್ಕಂಥ ಸಿದ್ಧಲಿಂಗ ಸ್ವಾಮಿ ಆಂದೋಲನ ಅವರ ಹೇಳಿಕೆಗೆ ಮತ್ತು ಅವರ ಹೋರಾಟಕ್ಕೆ ದಲಿತ ಜನ ಆಕ್ರೋಶ ವೇದಿಕೆ ಉಗ್ರವಾಗಿ ಖಂಡಿಸುತ್ತದೆ. ಈಗಾಗಲೇ ದಿನಾಂಕ 23/2025 ಮಲ್ಲಯ್ಯ ಸ್ವಾಮಿ ನಂದಿಕೂರು ಮತ್ತು ಅವರ ಪತ್ನಿಯಿಂದ ಬೆದರಿಸಿ ಸುಮಾರು 20 ಲಕ್ಷ ರೂಪಾಯಿ ಬ್ಯಾಂಕಿನಿಂದ ವಿಡ್ರಾ ಮಾಡಿಸಿಕೊಂಡು ಕಸಿದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಪ್ರಕರಣ ಪ್ರತಾಪಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಅದರಲ್ಲಿ ಸುಮಾರು 4 ರಿಂದ 5 ಜನ ಅಂತಕ್ಕಂಥ FRನಲ್ಲಿ ಹೆಸರು ನಮೂದಿಸಿರುವುದರಿಂದ ಪೊಲೀಸ್ ಇಲಾಖೆಯವರು ಸುಮಾರು 9 ಜನರನ್ನು ಬಂಧಿಸಿ ಅವರನ್ನು ಜೈಲಿಗೆ ಕಳಿಸತಕ್ಕಂಥ ಎಲ್ಲ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಆದರೆ ಆ ಬಂಧಿಸಿದಂಥ ವ್ಯಕ್ತಿಗೆ ಯಾರೀಗ ಎಷ್ಟು ಹಣ ರಿಕವರಿ ಮಾಡಬೇಕು ಆ ರಿಕವರಿ ಕೂಡ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಮತ್ತು ವಿನಾಕಾರಣ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಆಂದೋಲನ ಸ್ವಾಮಿಯವರು ಒಬ್ಬ ದಲಿತ ಯುವಕನಾಗಿ ಅವರು ಈಗಾಗಲೇ ಸುಮಾರು 14 ರಿಂದ 15 ವರ್ಷ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಅವರು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ವಾಹನ ನಿಲುವೆ ಗುತ್ತಿಗೆ ಆಧಾರ ಮೇಲೆ ಪಡೆದುಕೊಂಡು ಅದರಲ್ಲಿ ಜೀವನ ಸಾಕ್ತಕ್ಕಂಥ ಬಾಂಬೆ ಸತೀಶ್ ಅವರ ಹೆಸರು ಪದೇ ಪದೇ ರೌಡಿ ಶೀಟರ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಂಥ ಅಲ್ಲಂತಕ್ಕಂಥದ್ದು. ಯಾಕಂದರೆ ಬಾಂಬೆ ಸತೀಶ್ ಅವರು ರೌಡಿ ಶೀಟ್ ಇದ್ದಿದ್ದು ನಿಜ. ಸುಮಾರು 14 ರಿಂದ 15 ವರ್ಷ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದೆ ಅವರು ಮನೆಯಲ್ಲಿ ಅವ್ರ ಕುಟುಂಬದೊಂದಿಗೆ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆವಾಗ್ತಕ್ಕಂಥ ವ್ಯಕ್ತಿಗೆ ವಿನಾಕಾರಣ ರೌಡಿ ಶೀಟ್ ಅನ್ನೊಂದು ಒಬ್ಬ ಸ್ವಾಮೀಜಿಯವರು ಒಬ್ಬ ಕಡಿ ಮನುಷ್ಯ ಕೂಡ ಒಳ್ಳೆಯ ಮಾರ್ಗದರ್ಶನ ನೀಡಿ ಒಳ್ಳೆಯ ನಡತೆ ತರ್ತಕ್ಕಂಥ ಕೆಲಸ ಆಗಬೇಕು. ಒಬ್ಬ ಸ್ವಾಮೀಜಿ ಅಂದರೆ ಹೆಂಗಿರಬೇಕು ಅಂದರೆ ಮಠದೀಶ್ವರ ಸ್ವಾಮೀಜಿಯವರು ಪೂರ್ತಿ ಕಡಿ ಕಳತನ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡಿ ಅವರಿಗೆ ಒಳ್ಳೆತನ ನೀಡಿ ಅವ್ರಿಗೆ ಒಳ್ಳೆಯ ಅವಕಾಶ ಮಾಡಬೇಕೇ ವಿನಃ ಅವರನ್ನು ಮತ್ತೆ ಕೆಟ್ಟ ದಾರಿ ಚಟಕ್ಕೆ ಇಳಿಸ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಾವು ಸ್ವಾಮೀಜಿಯವರಿಗೆ ಮನವಿ ಮಾಡ್ತಿದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ಬಾಂಬೆ ಸತೀಶ್ ಅವರಿಗೆ ಬಂಧಿಸಿಲ್ಲ, ಅವ್ರಿಗೆ ಗೌರವ ಮರ್ಯಾದೆ ಕೊಟ್ಟು ಪೊಲೀಸ್ ಇಲಾಖೆ ರಿಟರ್ನ್ ಮನೆಗೆ ಕಳಿಸಿರಂತಕ್ಕಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು. ಅವರಿಗೆ ಬಾಂಬೆ ಸತೀಶ್ ಅವರಿಗೆ 24/4/2025 ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಅವರು ಬೇಲ್ ಮಾಡ್ಕೊಂಡು ಎಲ್ಲರೂ ಹೊರಗಡೆ ಬಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಹಣ ಹೋಗಿದೆ ಅಂದರೆ ಅವ್ರಿಗೆ ಯಾರೂ ಮರಳಿ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು. ಅವ್ರಿಗೆ ಕೂಡ ಮರಳಿ ಸಿಗ್ತಕ್ಕಂಥ ಕೆಲಸ ಆಗಲಿ. ಅವ್ರು ರಿಕವರಿ ಮಾಡಿಕೊಂಡು ಎಷ್ಟು ರಿಕವರಿ ಆಗ್ಯದ ಅಂತಕ್ಕಂಥ ಪೊಲೀಸ್ ಇಲಾಖೆ ಅವರಿಗೆ ಮಾಹಿತಿ ಕೊಟ್ಟಿದೆ. ಆ ರಿಕವರಿ ಅವ್ರಿಗೆ ಮರಳಿ ಸಿಗಲಿ ಅಂತಕ್ಕಂಥ ಕೂಡ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಅದಕ್ಕೇನು ಇದಿಲ್ಲ. ಬಟ್ ಈಗಾಗಲೇ ಬರೀ ಉಸ್ತುವಾರಿ ಸಚಿವರ ಹೆಸರು ಚಲವಾದಿ ನಾರಾಯಣ ಸ್ವಾಮಿಯವರು ಆಗಿರ್ಬೋದು ಯಾವ ಥರ ಹೋಲಿಕೆ ಮಾಡ್ತಾರಕ್ಕಂಥ ತಮ್ಮ ಪತ್ರಿಕೆಯಲ್ಲಿ ನೋಡಿದ್ದೀವಿ. ಈಗಾಗಲೇ ಸತೀಶ್ ಅವ್ರಿಗೆ ಬಂಧಿಸಿ ಮತ್ತು ಅವರಿಯನ್ನು ಜಮೀನು ಮಾಡಿಕೊಂಡು ಬಂದಿರೋದ್ರ ಕೂಡ ಅವರಿಗೆ ಇನ್ನೂ ಕೂಡ ಬಂಧಿಸಿಲ್ಲ. ಅವ್ರಿಗೆ ಅರೆಸ್ಟ್ ಯಾಕೆ ಮಾಡಿರಿ, ಒಂದು ಗೌರವ ಮರ್ಯಾದೆಯಿಂದ ತಂದು ಮನೆಯಾಗ ಕೂಡಿಸಿರಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಕರೆಕ್ಟಾಗಿ ನಮ್ಮ ಸ್ವಾಮೀಜಿಯವರು ಅದನ್ನು ಎಲ್ಲ ಗೊತ್ತಿಲ್ಲ. ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನೇ ಘಟನೆ ನಡೆದರೂ ಕೂಡ ಉಸ್ತುವಾರಿ ಮಂತ್ರಿಗಳ ಹೆಸರು ತಗೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮನಾವಲೋಕನ ಮಾಡಿಕೊಳ್ಳಿ. ಸುದ್ದಿಗೋಷ್ಠಿಯಲ್ಲಿ ದತ್ತಾತ್ರೇಯ ಮಡ್ಡಿ, ರೇವಣ್ ಸಿದ್ದ ಭುಜಂಗೆ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ವಾಧಿಕಾರವನ್ನ ಖಂಡಿಸಿ ಕಲಬುರಗಿಯಲ್ಲಿ ನಾಳೆ ಹೋರಾಟಕ್ಕೆ ಎನ್ ರವಿಕುಮಾರ್.
ಸಿದ್ದರಾಮಯ್ಯ ಅವರೇ ನಮ್ಮ ಗ್ಯಾರಂಟಿ, ಒಳ ಮೀಸಲಾತಿ ಜಾರಿ ಆಗೇ ಆಗುತ್ತದೆ, ಎಚ್ ಆಂಜನೇಯ ಭರವಸೆ. ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಕಾಂಗ್ರೆಸ್ ಶಾಸಕರು. ಆಂದೋಲನ ಸ್ವಾಮೀಜಿ ವಿರುದ್ಧ ದಲಿತ ಮುಖಂಡರ ಆಕ್ರೋಶ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.